ಇವಾಗ ತನಕ ನಾನು ರೆಡ್ಯೂಸ್ ಮಾಡೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೆ, 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಈ ವರ್ಷದಲ್ಲಿ. ಸೊ ಹಾಗಾಗಿ ನಾನು ಈ 90 ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ, ಏನೇನೆಲ್ಲ ಮಾಡಿ ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ಈ ವಿಡಿಯೋ ತಿಳಿಸ್ತಾ ಹೋಗ್ತೀನಿ. ಸೊ ನಿಮಗೆ ನನ್ನ ವೆಯ್ಟ್ ಲಾಸ್ ಬಗ್ಗೆ ತಿಳಿಬೇಕು ಅಂತಿದ್ರೆ, ಈ ವಿಡಿಯೋಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇನ್ನು ತಡ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ವೆಯ್ಟ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮುಂಚೆ ನನ್ನ ಬಗ್ಗೆ ನಾನು ತಿಳಿಸ್ತೀನಿ. ಸೊ ನಾನು ಚಿಕ್ಕವಳಿಂದ ನಾನು ತುಂಬಾ ಚಬ್ಬಿ ಕೇಡ್ ಹೆಲ್ದಿಯಾಗಿ ಇರೋ ಫ್ಯಾಮಿಲಿ ನಮ್ಮದು. ಸೊ ಹಾಗಾಗಿ ಜೀನ್ಸಿಂದ ಆಗಲಿ ನಾನು ಯಾವಾಗ್ಲೂ ಆಲ್ಮೋಸ್ಟ್ ಹೆಲ್ದಿಯಾಗೇ ಇದ್ದಿದ್ದು. ಯಾವಾಗೂ ತುಂಬಾ ಸಣ್ಣ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾಕಂತಂದರೆ ನಾನು ಸ್ಕೂಲ್ಸಲ್ಲಿ ಕಾಲೇಜಲ್ಲಾಗಲಿ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತಿತ್ತು. ಯಾಕಂದರೆ ನಾನು ತುಂಬ ಉದ್ದ ಇದ್ದೀನಿ, 5.7 ಹೈಟ್ ನಂದು. ಸೊ ಉದ್ದ ದಪ್ಪ ಇರುವಾಗ ಆಬ್ವಿಯಸ್ಲಿ ನಾನು ತುಂಬಾ ಡಿಫ್ರೆಂಟಾಗಿ ಕಾಣ್ತೀನಿ ಎಲ್ಲರಿಗಿಂತ. ಸೊ ನಾನು ಫ್ರೆಂಡ್ಸ್ ಕೂಡ ಮಾಡ್ಕೊತಿದ್ದು ಸ್ವಲ್ಪ ಹೆಲ್ದಿ ಆಗಿರೋರು, ಉದ್ದಕ್ಕಿರೋರು, ಅವ್ರ ಜೊತೆನೇ ನಾನು ಫ್ರೆಂಡ್ಸ್ ಮಾಡ್ಕೊತಿದ್ದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಸಬ್ಕಾನ್ಷಿಯಸ್ಲಿ ನಾನು ಅವ್ರ ಜೊತೆನೇ ಫ್ರೆಂಡ್ ಮಾಡ್ಕೊತಿದ್ದೆ. ಯಾಕಂದರೆ ಕುಳ್ಳಕ್ಕಿರೋರ ಜೊತೆ ಇಲ್ಲಾಂದರೆ ಸಣ್ಣ ಇರೋರ ಜೊತೆ ಫ್ರೆಂಡ್ಸ್ ಮಾಡಿಕೊಂಡ್ರೆ ನಾನು ತುಂಬ ಡಿಫ್ರೆಂಟಾಗಿ ಕಾಣ್ತೀನಿ ಅಂತ ಎಲ್ಲೋ ಒಂಥರ ಕಾನ್ಷಿಯಸ್ನೆಸ್ ಇತ್ತು ನನಗೆ. ಸೊ ಹಾಗಾಗಿ ನಾನು ಅವ್ರ ಜೊತೆನೇ ಫ್ರೆಂಡ್ಸ್ ಮಾಡ್ಕೊತಿದ್ದೆ. ಸ್ವಲ್ಪ ವಿಯರ್ಡ್ ಅಂತ ಅನಿಸ್ತದೆ ನನಗೆ. ಬಟ್ ಆಮೇಲೆ 90s ಕಿಡ್ ಏನಾದರೂ ಆಗಿದ್ರೆ ನಿಮಗೆ ಗೊತ್ತು, ನಾವು ಹೋಗ್ತಾ ಬರ್ತಾ ಇರುವಾಗ ತುಂಬಾ ಕಮೆಂಟ್ಸ್ ಪಾಸ್ ಆಗೋದು. ಇವಾಗ ತುಂಬ ಮೀಡಿಯಾ ಎಲ್ಲ ಬಂದು ಎಜುಕೇಟೆಡ್ ಆಗಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅವೆಲ್ಲ ಅಂತ ಅನಿಸುತ್ತೆ. ಬಟ್ ಮುಂಚೆ ತುಂಬಾ ಕಮೆಂಟ್ಸ್ಗಳು ಪಾಸ್ ಆಗೋದು. ಸೊ ಅವಾಗ ನಂಗೆ ತುಂಬಾ ಡಿಮೋಟಿವೇಟ್ ಆಗೋದು, ನಾನು ಯಾಕೆ ಈ ಥರ ಇದ್ದೀನಿ, ನಾನು ಏನಕ್ಕೆ ಈ ಥರ ಇದ್ದೀನಿ ಅಂತ. ಬಟ್ ಬೆಳೀತಾ ನನ್ನ ಒಳಗಡೆ ನಾನು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿಕೊಂಡೆ. ಸೊ ಇವಾಗ ನನಗೆ ನಾನು ದಪ್ಪ ಇದ್ದರೂ ಕೂಡ ಆ ಕಾನ್ಫಿಡೆನ್ಸ್ ಇದೆ, ನಾನು ಕ್ಯಾರಿ ಮಾಡ್ಕೊಬೋದು ಅಂತ. ಸೊ ಬೆಳೀತಾ ಕಾನ್ಫಿಡೆನ್ಸ್ ನನ್ನಲ್ಲಿ ಬಿಲ್ಡ್ ಆಗಿದೆ. ಸೊ ಇದು ನನ್ನಲ್ಲಿ ತುಂಬಾ ಚೇಂಜಸ್ ನಾನು ಕಂಡಿದ್ದು. ಸೊ ನಾನು ವೆಯ್ಟ್ ಲಾಸ್ ಅವಾಗ ತುಂಬಾ ಟ್ರೈ ಮಾಡ್ತಿದ್ದೆ. ಟು ಬಿ ಆನೆಸ್ಟ್, ನಾನು ಟೀನೇಜ್ ಯಾವಾಗ ರೀಚ್ ಆದ್ನಲ್ಲ, ಸೊ ಆ ಟೀನೇಜಲ್ಲಿ ನಿಮಗೆ ಗೊತ್ತು ತುಂಬಾ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ. ಸೊ ನಾವು ಸಣ್ಣ ಕಾಣಬೇಕು, ಪೋಸ್ಟರ್ಗಳೆಲ್ಲ ನೋಡಿ ನಮ್ಗೆ ಅನಿಸುತ್ತೆ ಲೈಕ್ ನಾನು ಹಾಗೆ ಕಾಣಬೇಕಪ್ಪ ಅಂತ ನಂಗೆ ತುಂಬಾ ಅನಿಸ್ತಿತ್ತು. ಸೊ ಅವಾಗ ನಾನು ಫ್ರೂಟ್ ಡೈಟ್ ಮಾಡೋದು, ವೆಜಿಟೇಬಲ್ ಡೈಟ್ ಮಾಡೋದು. ನನಗೆ ನೆನಪಿರೋ ಪ್ರಕಾರ ಯಾವುದೋ ಒಂದು GM ಡೈಟ್ ಅಂತಿತ್ತು. ಸೊ ಒನ್ ಡೇ ಪೂರ್ತಿ ಬನಾನಾ ತಿನ್ನೋದು, ಒಂದಿನ ಪೂರ್ತಿ ಚಪಾತಿ ತಿನ್ನೋದು, ಆ ಥರ ಏನೋ ಡೈಟ್ ಇತ್ತದು. ಸೊ ಅದರಲ್ಲಿ ನಾನು ತುಂಬಾ ವೆಯ್ಟ್ ಲಾಸ್ ಮಾಡಿದ್ದೆ. 7 days ಡೈಟ್ ಏನೋ ಇತ್ತದು. ಸೊ ಅದು ನನಗೆ ನೆನಪಿರೋ ಅಂಥ ಡೈಟ್. ಯಾಕಂತಂದರೆ ಅದು ನಾನು ಫಸ್ಟ್ ಟೈಮ್ ಅಷ್ಟು ಕ್ರ್ಯಾಶ್ ಡೈಟ್ ಅಂತ ಮಾಡಿದ್ದು ಅದೇ ಫಸ್ಟ್ ಆ್ಯಕ್ಚುಲಿ. ಸೊ ಅದರಲ್ಲಿ 7 ಡೇಸಲ್ಲಿ ಆಲ್ಮೋಸ್ಟ್ 3 to 4 kgs ರೆಡ್ಯೂಸ್ ಮಾಡಿದ್ದೆ. ಬಟ್ ಎಂಡ್ 7th ಡೇ 8th ಡೇಯಲ್ಲಿ ನನಗೆ ಎಷ್ಟು ಶಿವರಿಂಗ್ ಸ್ಟಾರ್ಟ್ ಆಗೋಗಿತ್ತು ಅಂತಂದರೆ ಅವಾಗ ಗೊತ್ತಾಯ್ತು ನನಗೆ ಲೈಕ್ ಐ ಶುಡ್ ನೆವರ್ ಡೂ ಕ್ರ್ಯಾಶ್ ಡೈಟ್ ಅಂತ. ಯಾಕಂತಂದರೆ ಈ ಯೂಟ್ಯೂಬ್ ಆಮೇಲೆ ಗೂಗಲಲ್ಲೆಲ್ಲ ತುಂಬ ಮಿಸ್ಲೀಡಿಂಗ್ ವೀಡಿಯೋಸ್ ಸಿಗುತ್ತೆ, ತುಂಬ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಸ್ ಕೂಡ ಸಿಗುತ್ತೆ. ಏನೋ 7 ಡೇಸಲ್ಲಿ ಇಷ್ಟು kgs ರೆಡ್ಯೂಸ್ ಮಾಡಿಬಿಡಿ, ಅಷ್ಟು ರೆಡ್ಯೂಸ್ ಮಾಡಿಬಿಡಿ ಅಂತ. ತುಂಬಾ ಓವರ್ವೆಲ್ಮಿಂಗ್ ಅನಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ, ನಾವು ಟ್ರೈ ಮಾಡಿಬಿಡೋಣ ಅಂತ. ಬಟ್ ತುಂಬಾ ಎಫೆಕ್ಟ್ ಮಾಡುತ್ತೆ ಹೆಲ್ತ್ನ. ಲಿಟ್ರಲಿ 8th ಡೇ ನನಗೆ ಎಷ್ಟು ಶಿವರಿಂಗ್ ಇತ್ತು ಅಂದರೆ ಬಾಡಿಯಲ್ಲಿ ತುಂಬ ವೀಕ್ನೆಸ್ ಆಗೋದು ಅಷ್ಟೆಲ್ಲ ಆಗಿದೆ. ಅಷ್ಟು ಸಫರ್ ಮಾಡಿಕೊಂಡೇ ಬಂದಿದ್ದೀನಿ ನಾನು. ಬಟ್ ತುಂಬ ಟ್ರೈ ಮಾಡ್ತಿದ್ದೆ ನಾನು. ಯಾಕಂದರೆ ನಾವು ಸೊಸೈಟಿಯಲ್ಲಿ ಒಬ್ಬರಾಗಬೇಕು ಅನ್ನೋ ಒಂದು ನೋಷನ್ ಇರುತ್ತಲ್ಲ ಮೈಂಡಲ್ಲಿ, ಅದನ್ನು ಫಸ್ಟು ತೆಗ್ದಾಕ್ಬೇಕಾಗತ್ತೆ ಮೈಂಡಿಂದ. ಯಾಕಂತಂದರೆ ಅದರಿಂದ ನಾವು ಡ್ರೈವ್ ಮಾಡ್ಕೊತಾ ಹೋದರೆ ನಮ್ಮ ಥಾಟ್ಸ್ನ ತುಂಬಾ ಎಫೆಕ್ಟ್ ಮಾಡುತ್ತೆ, ಬಾಡಿನ. ಕ್ರ್ಯಾಶ್ ಡೈಟ್ಸ್ ಅಂತೂ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ. ನೀವೆಷ್ಟು ಕಮ್ಮಿ ವಿಟಮಿನ್ಸ್, ಮಿನರಲ್ಸ್, ಏನೇನು ಬೇಸಿಕ್ಕಾಗಿ ನಮ್ಮ ಬಾಡಿ ವರ್ಕ್ ಮಾಡೋಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿದ್ರೆ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ. ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಮೇ ಬಿ ನಿಮ್ಮ ಯಂಗ್ ಏಜಲ್ಲಿ ನಿಮ್ಗೆ ಅಷ್ಟೊಂದು ಆಗದೇ ಇರ್ಬೋದು. ಬಟ್ ಹೋಗ್ತಾ ಏಜ್ ಆಗ್ತಾ ಅದರದ್ದೆಲ್ಲ ಬ್ಯಾಕ್ ಫೈರ್ ಆಗ್ತಾ ಶುರು ಆಗುತ್ತೆ. ಸೊ ಹಾಗಾಗಿ ಕ್ರ್ಯಾಶ್ ಡೈಟ್ಸ್ ಯಾರು ಮಾಡೋಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಆಗ್ತಾ ಬಂದು ನಾನು ವೆಯ್ಟ್ ಲಾಸ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಲೂ ಹೇಳ್ತೀನಿ. ನಾನು ನಾರ್ಮಲಿ ನನ್ನ ವೆಯ್ಟ್ ಯಾವತ್ತೂ 60s 50s 70s ಅಷ್ಟು ಫ್ಯಾನ್ಸಿ ನಂಬರ್ಸ್ ಯಾವತ್ತೂ ಇರಲಿಲ್ಲ. ನನ್ನದು ವೆಯ್ಟ್ ಯಾವಾಗೂ ಇದ್ದಿದ್ದು 80s 80 to 83
ಅದೇ ಇದರಲ್ಲೇ ಬ್ಯಾಲೆನ್ಸ್ ಆಗ್ತಿತ್ತು. ಸೊ ನಾನು ಲಾಸ್ಟ್ ಇಯರ್ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದು ಯಾಕಂತಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನ್ನ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ. ಆಮೇಲೆ ಏನಾಗುತ್ತೆ, ಒಬ್ಬರೇ ಇರೋದ್ರಿಂದ ಜಾಸ್ತಿ ನಮ್ಮ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೂ ಹೋಗಲ್ಲ, ಜಾಸ್ತಿ ಅಡುಗೆಗಳು ಮಾಡೋಕ್ಕೆ ಹೋಗಲ್ಲ. ನಾನು ಜಾಸ್ತಿ ಜಂಕ್ ಫುಡ್ ತಿಂತಿದ್ದೆ. ಆಮೇಲೆ ನಂಗೆ ತುಂಬಾ ಸ್ವೀಟ್ ಟೂತ್ ಇದೆ. ಸ್ವೀಟ್ಸ್ ಏನೇ ಆದ್ರೂ ನಂಗೆ ತುಂಬಾ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಇಷ್ಟ ನನಗೆ ಐಸ್ ಕ್ರೀಮ್, ಚಾಕ್ಲೇಟ್, ಸ್ವೀಟ್ಸ್ ಏನಾದರೂ ಇದ್ದರೆ ನನಗೆ ನಿಜ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಹಾಗಾಗಿ ನಾನು ತುಂಬಾ ಸ್ವೀಟ್ಸ್ ತಿಂತಿದ್ದೆ, ಜಂಕ್ ಫುಡ್ ತಿಂತಿದ್ದೆ. ಏನೋ ಕೂಲ್ ಡ್ರಿಂಕ್ಸ್ ಆಗಲಿ, ಏನೇ ಜಂಕ್ ಫುಡ್, ಏನೇ ಚಿಪ್ಸ್ ಆಗಲಿ, ಚಾಕ್ಲೇಟ್ಸ್, ಬಿಸ್ಕಿಟ್ಸ್ ತುಂಬಾ ಇಷ್ಟ ನನಗೆ. ಸೊ ಹಾಗಾಗಿ ಅದನ್ನೆಲ್ಲ ತಿಂದ್ಕೊಂಡು ಮಾಡಿಕೊಂಡು ಆಮೇಲೆ ವರ್ಕ್ ಜೊತೆ ನಂಗೆ ತುಂಬ ಟೈಮ್ ಸಿಗ್ತಿಲ್ಲ. ತುಂಬಾ ಸ್ಟ್ರೆಸ್ಫುಲ್ ಜಾಬ್, ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ನೀವೇನಾದರೂ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ರಿಲೇಟ್ ಮಾಡ್ಬೋದು ನೀವು ನನ್ನ ಜೊತೆ ಎಷ್ಟು ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂತ. ಸೊ ಆ ಸ್ಟ್ರೆಸ್ಸಿಂದ ಕೂಡ ವೆಯ್ಟ್ ಗೇನ್ ಆಗಿತ್ತು ನಂದು. ಸೊ ಫೈನಲಿ ಲಾಸ್ಟ್ ಮಾರ್ಚ್ 31 ಅಷ್ಟು ಆಯಿತಾ, ಆವಾಗ ನನ್ನ ವೆಯ್ಟ್ 95 ಕಿಲೋಸ್ ಇದ್ದೆ ನಾನು. ನಾನು ಇವತ್ತು ಆ ಫೋಟೋಸ್ ಎಲ್ಲ ನೋಡಿದ್ರೆ ನನಗೆ ಬಿಲೀವ್ ಆಗಲ್ಲ. ಇಲ್ಲೆಲ್ಲ ಇಷ್ಟು ಡಬಲ್ ಚಿನ್ಸ್, ಆಮೇಲೆ ಫುಲ್ ಮುಖ ಎಲ್ಲ ಊದ್ಕೊಂಡಂಗೆ ಆಗೋಗಿತ್ತು. ಸೊ 95 ಕಿಲೋಸ್ ಯಾವಾಗ ನಾನು ರೀಚ್ ಆದೆ, ಸೊ ಆವಾಗ ನನಗೆ ಒಂದು ರಿಯಲೈಸೇಷನ್ ಆಯಿತು, ಲೈಕ್ ಇಷ್ಟೊಂದು ನಾನು ನನ್ನ ಹೆಲ್ತ್ನ ಏನಕ್ಕೆ ಇದು ಮಾಡ್ತಾಯಿನಿ ಅಂತ. ಯಾಕಂತಂದರೆ ಒಂದು ಸಲ ಆ ಹೆಲ್ತ್ ವೈಸ್ ನೀವು ಸ್ವಲ್ಪ ಡಿಟೋರಿಯೇಟ್ ಆಗ್ತಾ ಬರ್ತಿರಲ್ಲ, ಹೆಲ್ತ್ ಇಶ್ಯೂಸ್ ಆಗ್ತಿರುವಾಗ ಅನಿಸುತ್ತೆ ನಿಮಗೆ ಇಷ್ಟೆಲ್ಲ ತಿಂದ್ರೂ ಏನು ಉಪಯೋಗ ಅಂತ. ಸೊ ಆವಾಗ ನಾನು ಏಪ್ರಿಲ್ 1ಗೆ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದು. ಸೊ ಏಪ್ರಿಲಿಂದ ಜೂನ್ ತನಕ ನಾನು 95 ಕಿಲೋಸಿಂದ 89 ತನಕನೂ ಬಂದಿದ್ದೆ. ಆ ನಂತರ ನನಗೆ ಜೂನಲ್ಲಿ, ಜುಲೈಯಲ್ಲಿ ಆ ಟೈಮಲ್ಲಿ ನಂಗೆ ಟ್ರಾನ್ಸ್ಫರ್ ಆಯಿತು. ಸೊ ಜಿಮ್ ಏನು ಹೋಗ್ತಿದ್ದೆ ನಾನು ಏಪ್ರಿಲ್ ಟು ಜೂನ್, ಸೊ ಅದನ್ನು ಸ್ಟಾಪ್ ಮಾಡಬೇಕಾಯಿತು. ಸೊ ಶಿಫ್ಟಿಂಗ್ ಎಲ್ಲ ಆಗಿ ಈ ಹೊಸ ಜಾಗಕ್ಕೆ ಬಂದಿದ್ದೀನಿ. ಬಟ್ ಇಲ್ಲಿ ಅಷ್ಟೊಂದು ಜಿಮ್ ಆ್ಯಕ್ಸಸ್ ಇಲ್ಲ. ಬ್ಯಾಂಗ್ಳೂರಲ್ಲಿ ಇದ್ದಷ್ಟು ಜಿಮ್ ಆ್ಯಕ್ಸಸ್ಗಳು ಇಲ್ಲಿಲ್ಲ. ಸೊ ಅಲ್ಲಿ ನಾನು ತುಂಬ ಕ್ರೌಡ್ ಇಲ್ದಿರೋ ಜಾಗಕ್ಕೆ ಹೋಗ್ತಿದ್ದೆ. ತುಂಬಾ ಕಂಫರ್ಟಬಲ್ ಅನಿಸ್ತಿತ್ತು ನನಗೆ. ಆಲ್ಮೋಸ್ಟ್ 1-2-3 ಜನ ಲೇಡೀಸ್ ಬರೋರು, ಒಂದಿಬ್ಬರು ಸ್ವಲ್ಪ ಜನ ಹುಡುಗರು ಬರೋರು ನಾನು ಹೋಗೋ ಟೈಮಲ್ಲಿ. ಸೊ ಅದು ಕಂಫರ್ಟಬಲ್ ಆಗ್ತಿತ್ತು ಅಂತ ಜಿಮ್ಗೆಲ್ಲ ಜಾಯ್ನ್ ಆಗಿದ್ದೆ ಆವಾಗ. ಬಟ್ ಇಲ್ಲಿ ಜಿಮ್ ಇಲ್ಲ, ಏನೂ ಇಲ್ಲ. ಬಟ್ ಜಸ್ಟ್ ಜುಲೈ ಟೈಮಲ್ಲಿ ಏನು ನಾನು ಟ್ರಾನ್ಸ್ಫರ್ ಆಯ್ತಲ್ಲ, ಸೊ ಆ ಟ್ರಾನ್ಸ್ಫರಲ್ಲಿ ಶಿಫ್ಟಿಂಗ್ ಈ ಕೆಲಸ ಇರುತ್ತಲ್ಲ, ಸೊ ಅದರಲ್ಲೇ ಸ್ವಲ್ಪ 2-3 kg ಅಂತೂ ಕಮ್ಮಿ ಆಯಿತು ನಂದು. ಒಂದು 88-87 ತನಕನೂ ಬಂದಿದ್ದೆ ಜುಲೈಯಲ್ಲಿ, ಆಯಿತಾ. ಸೊ ನನ್ನ ವೆಯ್ಟ್ ಲಾಸ್ ಆಗ್ತಾನೇ ಇರತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡಿದ ತಕ್ಷಣ ವೆಯ್ಟ್ ಲಾಸ್ ಆಗುತ್ತೆ, ಇನ್ನೊಂದು ಸ್ವಲ್ಪ ತಿಂದಿದ ತಕ್ಷಣ ವೆಯ್ಟ್ ಗೇನ್ ಆಗುತ್ತೆ. ನನ್ನ ಬಾಡಿ ಟೈಪ್ ಏನಂತಂದರೆ, ಸ್ವಲ್ಪ ಏನಾದರೂ ಜಾಸ್ತಿ ತಿಂದ್ಬಿಟ್ಟೆ ಅಂತಂದರೆ ರಪ್ ಅಂತ ಹೋಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ನನಗೆ ತುಂಬ ಜಲ್ದಿ ವೆಯ್ಟ್ ಗೇನ್ ಆಗುತ್ತೆ. ನಿಮ್ಮಲ್ಲೂ ತುಂಬ ಜನ ನಂತರ ಬಾಡಿ ಟೈಪ್ ಇರ್ಬೋದು, ರಿಲೇಟ್ ಮಾಡ್ಬೋದು ನನ್ನ ಥರ. ಯಾಕಂದರೆ ತುಂಬ ಜನ ನಿಮ್ಮಲ್ಲೂ ತುಂಬ ಜನ ಟ್ರೈ ಮಾಡ್ತಿದ್ದಾರೆ ವೆಯ್ಟ್ ಲಾಸ್ಗೆ. ಬಟ್ ಸ್ವಲ್ಪ ಏನೋ ಜಾಸ್ತಿ ತಿಂದ್ಬಿಟ್ರೆ ರಫ್ ಅಂತ ವೆಯ್ಟ್ ಗೇನ್ ಆಗುತ್ತೆ. ಇದೇ ನನ್ನ ಜೊತೆ ಆಗಿದ್ದು ದೀಪಾವಳಿ ಟೈಮಲ್ಲಿ ಗೊತ್ತಲ್ಲ, ಸೊ ಸ್ವೀಟ್ಸ್ ಜಾಸ್ತಿ ಮಾಡ್ತೀವಿ ಮನೇಲಿ. ಸೊ ಅಕ್ಕಪಕ್ಕದವರು ಕೊಡ್ತಿರ್ತಾರೆ, ಆಮೇಲೆ ಬ್ಯಾಂಕಲ್ಲೂ ಕೊಡ್ತಿರ್ತಾರೆ. ಸೊ ನಾನು ವರ್ಕ್ ಮಾಡೋದ್ರಿಂದ ಅಲ್ಲೂ ನನಗೆ ಕೊಡ್ತಿದ್ರು. ಸೊ ಏನು ಮಾಡೋದು, ಬಿಸಾಕೋಕ್ಕಾಗಲ್ಲ, ಅಲ್ಲಿ ಕೊಡೋಕ್ಕಾಗಲ್ಲ ಅಂತ ನಾನೇ ಎಲ್ಲ ಸ್ವಾಹ ಮಾಡ್ತಿದ್ದೆ. ಯಾಕಂದರೆ ಸ್ವೀಟ್ ಟೂತ್ ಬೇರೆ, ಸೊ ಸ್ವೀಟ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಎದುರುಗಡೆ ಇದ್ದರೆ ತಿಂದುಬಿಡ್ತೀನಿ. ಸೊ ಹಾಗಾಗಿ ಮಾಡ್ತಾ ನಾನು ಈ ವೆಯ್ಟ್ ಲಾಸ್ ಅಕ್ಟೋಬರ್ ಅರೌಂಡಲ್ಲಿ ದೀಪಾವಳಿ ಇದ್ದಿದ್ದಲ್ವ. ಸೊ ಅಕ್ಟೋಬರಿಂದ ಡಿಸೆಂಬರ್, ಆಲ್ಮೋಸ್ಟ್ ಅಕ್ಟೋಬರಲ್ಲೇ ನನ್ನ ವೆಯ್ಟ್ ಗೇನ್ ಆಗಿದ್ದೆ. ಸೊ ನಂದೇನು ವೆಯ್ಟ್ ಲಾಸ್ ಆಗಿತ್ತು 87 ಕಿಲೋಸ್ ತನಕ ನಾನು ಏನು ಬಂದಿದ್ದೆ, ಡಿಸೆಂಬರ್ ಅಷ್ಟೊತ್ತಿಗೆ ನನ್ನ ಎಕ್ಸಾಕ್ಟ್ ವೆಯ್ಟ್ ಹೇಳಬೇಕಂತಂದರೆ 92.65 ಆಗಿತ್ತು, ಆಯಿತಾ. ಸೊ ಮತ್ತೆ ನಾನು ಅಂದ್ಕೊಂಡೆ 95ಇಂದ ಆಲ್ಮೋಸ್ಟ್ 87 ತನಕ ಬಂದಿದ್ದೆ, ಮತ್ತೆ 92 ಹೋಗ್ತಾಯಿದ್ದೀನಿ. ಮತ್ತು ಇವಾಗ ಆಬ್ವಿಯಸ್ಲಿ ನಾನು 95 ರೀಚ್ ಆಗ್ತೀನಿ ಅಂತ. ಸೊ ಹಾಗಾಗಿ ಈ ವರ್ಷ ನಾನು ಡಿಟರ್ಮೈನ್ಡ್ ಆಗಿ ಅಂದ್ಕೊಂಡು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ, 90 ಡೇಸ್ ವೆಯ್ಟ್ ಲಾಸ್. ಸೊ ಜನವರಿ 1 ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗ ನನ್ನ ವೆಯ್ಟ್ ಇದ್ದಿದ್ದು 92.65 kgs. ಸೊ ಆವಾಗಿಂದ ನಾನು 90 ಡೇಸ್ ಚಾಲೆಂಜ್ ತೊಗೊಳೋಣ ಅಂತ 3 ಮಂತ್ಸ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ನಮ್ಮ ಹ್ಯಾಬಿಟ್ ಆಗುತ್ತೆ, ಲೈಫ್ ಸ್ಟೈಲ್ ಆಗುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗಿಂದ ಇವಾಗ ತನಕ ನಾನು ರೆಡ್ಯೂಸ್ ಮಾಡಿದ್ದೀನಿ 8 kgs ಅರೌಂಡ್ ಕಿಲೋಸ್. ಸೊ ಎಕ್ಸಾಕ್ಟಾಗಿ ಹೇಳಬೇಕಂತಂದರೆ 7.7 ಕಿಲೋಸ್. ಸೊ ಇವಾಗ ನನ್ನ ವೆಯ್ಟ್ ಇರೋದು 84.95. ಸೊ ನನಗೆ ತುಂಬಾ ಖುಷಿ ಇದೆ. ಯಾಕಂತಂದರೆ ಎಲ್ಲಿ ನಾನು 92.65 ಇವತ್ತು 84.95 ರಿಯಲಿ ತುಂಬಾ ಖುಷಿ ಆಗುತ್ತೆ ನನಗೆ ನನ್ನ ವೆಯ್ಟ್ ಲಾಸ್ ಬಗ್ಗೆ ಯೋಚನೆ ಮಾಡಿದ್ರೆ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದಾಗ ನಂಗೆ ನಿಜ ಮೋಟಿವೇಶನ್ ಇರಲಿಲ್ಲ, ನಿಜ ಬಿಲೀಫು ಇರಲಿಲ್ಲ ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಆಮೇಲೆ ಕನ್ಸಿಸ್ಟೆಂಟಾಗಿ ಆ ವೆಯ್ಟ್ ಹಾಗೆ ಇರುತ್ತೆ ಅಂತ.
ಯಾಕಂದರೆ ಮಿಡಲ್ ಏನೇ ತಿಂದ್ಬಿಟ್ರು ಆಬ್ವಿಯಸ್ಲಿ ನನ್ನ ವೆಯ್ಟ್ ಗೇನ್ ಆಗೋದು. ಸೊ ಹಾಗಾಗಿ ಕನ್ಸಿಸ್ಟೆಂಟಾಗಿ ವೆಯ್ಟ್ ಲಾಸ್ ಮಾಡ್ಕೊಂಬಂದೆ. ಸೊ ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ನನ್ನ ಡೈಟ್ ಬಗ್ಗೆ ನಾನು ಹೇಳಬೇಕಂತಂದರೆ ಜಾನ್ವರಿ ಟು ಫೆಬ್ರವರಿ ನಾನು ಏನೇನು ತಿಂತಿದ್ದೆ ಅಲ್ಲ ನಾನು ಎಲ್ಲ ನಿಮಗೆ ತೋರಿಸಿದ್ದೀನಿ. ಸೊ ಬಟ್ ಆ ಟೈಮಲ್ಲಿ ಫೆಬ್ರವರಿ ಆದ ನಂತರ ಕೂಡ ಜಾಸ್ತಿ ಏನು ವೆಯ್ಟ್ ಲಾಸ್ ಇರಲಿಲ್ಲ ನಂದು. ಅರೌಂಡ್ 3 kgs ಆ ಥರ ರೆಡ್ಯೂಸ್ ಆಗಿತ್ತು. ಅರೌಂಡ್ 3.5 kgs ಅಂತ ಅನಿಸುತ್ತೆ. ಸೊ ಆವಾಗ ನನಗನ್ನಿಸ್ತು ಜಾಸ್ತಿ ರೆಡ್ಯೂಸ್ ಆಗ್ತಿರಲಿಲ್ಲ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ವಿದಿನ್ 90 days ಮಿನಿಮಮ್ ಒಂದು 8 to 10 kgs ಅಟ್ಲೀಸ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ 2 months ಆದರೂ 60 days ಆದರೂ ನಾನು 3.54 kgs ಅಲ್ಲೇ ಇದ್ದೆ. ಸೊ ಆವಾಗ ನಾನು ಏನು ಮಾಡಿದೆ, ನಾನು ಫೆಬ್ರವರಿ ಎಂಡ್ ತನಕ ಒಂದು ಡೈಟ್ ಇತ್ತು ಅಂತಂದರೆ ಮಾರ್ಚಿಂದ ಇನ್ನೊಂದು ಏನು ಫಾಲೋ ಮಾಡ್ಕೊಂಡ್ಬಂದೆ ಅಂದರೆ ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ ಫಸ್ಟ್ ವೀಕಲ್ಲಿ, ಆಯಿತಾ. ಸೊ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾನು ಏನು ಮಾಡಿದೆ ಅಂತಂದರೆ ರೈಸ್ನ ಕಂಪ್ಲೀಟಾಗಿ ಬಿಡೋಕ್ಕಾಗಿಲ್ಲ ಅಂತಂದ್ರೂ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದೆ, ಸೌಟ್ ಲೆಗ್ದಲ್ಲಿ ಹಾಕ್ಕೊತಿದ್ದೆ, ಆಯಿತಾ. 1 ಸೌಟ್ 2 ಸೌಟ್ ಹಾಗೆ. ಸೊ ಮಾರ್ಚಿಂದ ಏನು ಮಾಡಿದೆ, ಚಿಕ್ಕ ಬೌಲ್, ಒಂದು ಚಿಕ್ಕ ವೈಟ್ ಕಲರ್ ಬೌಲ್ ಇದೆ ನಂದು, ಅದರಿಂದ ನಾನು ಮೆಷರ್ಮೆಂಟ್ ಮಾಡ್ಕೊಂಡು 1 ಬೌಲ್ ಮಾತ್ರ ರೈಸ್ ತಿಂತಿದ್ದೆ. ಕರಿ ಜಾಸ್ತಿ ತಿಂತಿದ್ದೆ, ಆಮೇಲೆ ಸಾಂಬಾರು ಏನು ಮಾಡ್ತೀನಿ ಅದನ್ನು ಜಾಸ್ತಿ ತಿಂತಿದ್ದೆ. ಸೊ ನೀವು ನನ್ನ ವೆಯ್ಟ್ ಲಾಸ್ ರೆಸಿಪೀಸ್ ನೋಡ್ತಿದ್ರೆ ಕನ್ಸಿಡರಬಲ್ ಚೇಂಜ್ ಕಾಣುತ್ತೆ ನಿಮಗೆ, ನಾನು ಏನು ಮುಂಚೆ ತಿಂತಿದ್ದೆ ಆಮೇಲೆ ಏನೇನು ಅವಾಯ್ಡ್ ಮಾಡ್ಕೊಂಡ್ಬಂದೆ ಅಂತ. ಸೊ ಕಾರ್ಬೋಹೈಡ್ರೇಟ್ಸ್ ಏನು ನಮ್ಮ ರೈಸಲ್ಲಿ ಚಪಾತಿ ಅದೆಲ್ಲ ಸಿಗುತ್ತೋ, ಗೋಧಿ ಹಿಟ್ಟಲ್ಲಿ ರೈಸಲ್ಲಿ ಇದೆಲ್ಲ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕಮ್ಮಿ ಮಾಡ್ಕೊಂಡ್ಬಂದೆ. 2 ಚಪಾತಿ ತಿನ್ನೋ ಕಡೆ 1 ಚಪಾತಿ ಮಾಡಿದೆ. ಆಮೇಲೆ ಸೌಟಿಂದ ಹಾಕೋಣ ರೈಸ್ನ ಬೌಲಿಂದ ಮಾಡಿದೆ. ಆ ನಂತರ ನನ್ನ ಆ ವೀಕಲ್ಲಿ ನಾನು ಯಾವಾಗ ರೆಡ್ಯೂಸ್ ಮಾಡಿದೆ ಅಲ್ಲ ಕಾರ್ಬೋಹೈಡ್ರೇಟ್ಸ್, ತುಂಬಾ ಚೇಂಜಸ್ ಕಾಣ್ತು ನನಗೆ ಬಾಡಿಯಲ್ಲಿ, ಆಯಿತಾ. ಅಂದರೆ ಬಾಡಿಯಲ್ಲಿ ಅಂದರೆ ವೆಯ್ಟ್ ಅಲ್ಲಿ ರೆಡ್ಯೂಸ್ ಆಗ್ತಾ ಬಂತು. ಆ ನಂತರ ನಾನು ಏನು ಚೆಕ್ ಮಾಡಿದೆ ಅಂತಂದರೆ ಹಾಲು ಕುಡಿತಿದ್ದೆ ಮುಂಚೆ ನಾನು, ಆಯಿತಾ, ಕಾಫಿ ಇಲ್ಲ ಟೀ. ಸೊ ಕಾಫಿ ನಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಕಾಫಿ ಕುಡಿತಿದ್ದೆ, ಬಟ್ ವಿತೌಟ್ ಶುಗರೇ ಕುಡಿತಿದ್ದೆ, ಆಯಿತಾ. ನಾನು ತೊಗೊತಿದ್ದು ಬೆಲ್ಲ ತೊಗೊತಿದ್ದೆ ಶುಗರ್ ಬದಲು. ಸೊ ಬಟ್ ಹಾಲು ಕುಡ್ದ ತಕ್ಷಣ ನಾನು ಏನು ನೋಟಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನ್ನ ಬಾಡಿಯಲ್ಲಿ ಹಾಲು ಕುಡಿದ ತಕ್ಷಣ ಫುಲ್ ಬ್ಲೋಟಿಂಗ್ ಆಗೋದು, ಅಂದರೆ ಹೊಟ್ಟೆ ಉದ್ದಂಗೆ ಆಗೋದು, ಆ ಥರ ಎಲ್ಲ ಆಗೋದು. ಸೊ ಹಾಗಾಗಿ ಆವಾಗ ನಾನು ಏನು ಮಾಡಿದೆ, ಹಾಲನ್ನ ಕಟ್ ಆಫ್ ಮಾಡಿದೆ. ಸೊ ನೀವು ಕೂಡ ಏನು ಮಾಡಬೇಕು ಅಂತಂದರೆ ನಿಮ್ಮ ಬಾಡಿ ಜೊತೆ ಏನು ಸೂಟ್ ಆಗುತ್ತೆ ಅಂತ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ಅವರು ಅದನ್ನು ಮಾಡ್ತಾರೆ, ನಾನು ಇದನ್ನು ಮಾಡ್ತೀನಿ, ನಾನು ಇದನ್ನು ಮಾಡ್ತಾಯಿದ್ದೀನಿ, ನೀವು ಅದನ್ನೇ ಮಾಡ್ತೀರಾ ಅಂತ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡಿ ನಿಮ್ಮ ಬಾಡಿ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ. ನಾವು ಇಂಡಿಯನ್ಸ್, ಆಯಿತಾ, ಸೊ ನಾವು ಜಾಸ್ತಿನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ರೈಸ್ ಚಪಾತಿ ಅದನ್ನೆಲ್ಲ ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ, ಆಯಿತಾ. ಯಾಕಂದರೆ ಇನಿಷಿಯಲಾಗಿ ನೀವು ಯಾವಾಗ ಬಿಡ್ತೀರಲ್ಲ, ಸೊ ತುಂಬ ಆ್ಯಂಗರ್ ಇಶ್ಯೂಸ್ ಆಗೋದು, ಡಲ್ನೆಸ್ ಆಗೋದು, ಸುಸ್ತಾಗೋದು ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಒಂದೇ ಸಲ ಏನೂ ಬಿಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮಾಡ್ಕೊಂಡು ರೆಡ್ಯೂಸ್ ಮಾಡ್ಕೊತಾ ಬನ್ನಿ. ಖಂಡಿತವಾಗೂ ವೆಯ್ಟ್ ಲಾಸ್ ಆಗುತ್ತೆ, ಆಯಿತಾ. ಆನಂತರ 1 ವಾರ ಆಯ್ತಲ್ಲ, ಸೊ 1 ವಾರ ಆದ ನಂತರ ಕಮ್ಮಿ ಮಾಡ್ಕೊತಾ ಬಂದೆ. ಸೊ ಸೆಕೆಂಡ್ ವೀಕಿಂದ ನಾನು ಏನು ಸ್ಟಾರ್ಟ್ ಮಾಡಿದೆ ಅಂದರೆ ಮಾರ್ಚ್ ಸೆಕೆಂಡ್ ವೀಕಿಂದ ರೈಸ್ ಬದಲು ಕಿನೋವಾಗೆ ಶಿಫ್ಟ್ ಆದೆ, ಆಯಿತಾ. ನಾನು ರೀಸೆಂಟ್ ರೆಸಿಪೀಸಲ್ಲೂ ನೀವು ನೋಡ್ತಿರ್ಬೋದು, ಕಿನೋವಾ ಶಿಫ್ಟ್ ಆದೆ ನಾನು ರೈಸಿಂದ, ಆಯಿತಾ. ಕಿನೋವಾಗೆ ಶಿಫ್ಟ್ ಆದಾಗ ಕಿನೋವಾದ ಏನು ಇಶ್ಯೂ ಅಂತಂದರೆ ಟೇಸ್ಟ್ ಇರಲ್ಲ. ನಮ್ಮ ರೈಸಲ್ಲಿ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೋ ಪಕ್ಕಾ ಟೇಸ್ಟ್ ಇರಲ್ಲ ಅಷ್ಟೊಂದು ಕಿನೋವಾ ಅಲ್ಲಿ. ಒಂದೇ ಸಲ ನಿಮಗೆ ಅದಕ್ಕೆ ಅಡಾಪ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಇವಾಗ ಏನನ್ನೋದು, ಬಾಯಲ್ಲಿ ಫುಲ್ ಟೇಸ್ಟಿ ಆಗಿ ತಿಂದವ್ರಿಗೆ ಸಡನ್ನಾಗಿ ಏನೋ ಒಂದು ಕೈದು ಇಲ್ಲ ಏನೋ ಒಂದು ಟೇಸ್ಟ್ ಇಲ್ದಿರೋದು ಕೂತ್ಬಿಟ್ರೆ ಹೆಂಗೆ ಅನ್ಸುತ್ತಲ್ಲ, ಸೊ ಹಾಗೆ ಅನಿಸುತ್ತೆ. ಬಟ್ ನಾನು ವೆಯ್ಟ್ ಲಾಸ್ ಮಾಡಬೇಕಂತ ಡಿಟರ್ಮೈಂಡ್ ಆಗಿದ್ದಲ್ಲ, ಸೊ ಹಾಗಾಗಿ ಕಿನೋವಾಗೆ ಶಿಫ್ಟ್ ಆದೆ. ಕಿನೋವಾನ ಏನೋ ಕರಿಗಳ ಜೊತೆ ಕರಿ ತುಂಬಾ ಚೆನ್ನಾಗಿ ಮಾಡಿಕೊಂಡು ಕಿನೋವನ್ ಅದ್ರ ಜೊತೆ ತಿಂತಿದ್ದೆ. ಸೊ ಹಾಗಾಗಿ ಈ ವೈಟ್ ರೈಸಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೋ ಕಿನೋವಲ್ಲಿ ಕನ್ಸಿಡರಬಲಿ ತುಂಬ ಕಮ್ಮಿ ಕ್ಯಾಲರೀಸ್ ಇರುತ್ತೆ. ಸೊ ಹಾಗಾಗಿ ನಾನು ಕಿನೋವಾಗೆ ಶಿಫ್ಟ್ ಆದೆ, ಆಯಿತಾ. ಸೊ ಕಿನೋವಾಗೆ ಶಿಫ್ಟ್ ಆದಮೇಲೆ ವೆಯ್ಟ್ ತುಂಬಾ ಎಫೆಕ್ಟ್ ಆಯಿತು ನಂದು, ತುಂಬ ಕಮ್ಮಿ ಆಗ್ತಾ ಬಂತು. ಯಾಕಂದರೆ ಕಾರ್ಬೋಹೈಡ್ರೇಟ್ಸ್ ನಾವೇನು ರೈಸ್ ಚಪಾತಿ ಅಂತೀವಿ ಅದು ತುಂಬ ಏನೋ ಕ್ವಿಕ್ಕಾಗಿ ನಮ್ಮ ಎನರ್ಜಿ ಕೊಡುತ್ತೆ, ಹಾಗೆ ದಪ್ಪ ಕೂಡ ಮಾಡುತ್ತೆ, ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ರೈಸ್ ಕಂಪ್ಲೀಟಾಗಿ ಬಿಟ್ಟೆ, ಆಯಿತಾ, ಸೆಕೆಂಡ್ ವೀಕಲ್ಲಿ. ಸೊ ರೈಸ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಾದ್ಮೇಲೆ ಕಿನೋವಾಗೆ ಶಿಫ್ಟ್ ಆದೆ. ಹಾಗೆ ಚಪಾತಿ ಏನು ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡ್ತಿದ್ನಲ್ಲ ಅದನ್ನು ಅವಾಯ್ಡ್ ಮಾಡಿ ಜೋಳದ ಹಿಟ್ಟಾಗಲಿ ಆಮೇಲೆ ಕಡಲೆ ಹಿಟ್ಟಾಗಲಿ ಅದನ್ನು ಜಾಸ್ತಿ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಡಲೆ ಹಿಟ್ಟಿಂದು ದೋಸೆ ಆಗಲಿ ಇಲ್ಲ ಇಡ್ಲಿ ಆಗಲಿ ಇಲ್ಲ ಇದು ಹೆಸರು ಕಾಳು ಸಿಗುತ್ತಲ್ಲ ಹೆಸರು ಕಾಳಿನ ದೋಸೆ ಆಗಲಿ ಅದನ್ನೆಲ್ಲ ಜಾಸ್ತಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನಾನು ನನ್ನ ಪ್ಲೇಟ್ನ ಹೇಗಿಡ್ತಿದ್ದೆ ಅಂದರೆ ಸ್ವಲ್ಪ ಕಾರ್ಬೋಹೈಡ್ರೇಟ್, ಜಾಸ್ತಿ ಪ್ರೋಟೀನ್, ಜಾಸ್ತಿ ವಿಟಮಿನ್ಸ್, ಮಿನರಲ್ಸ್, ಆಮೇಲೆ ಫೈಬರ್, ಆಯಿತಾ.
ಸೊ ಇದರ ನಾನು ಡಿವೈಡ್ ಮಾಡ್ಕೊತಿದ್ದೆ ನನ್ನ ಪ್ಲೇಟ್ನ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ ಡೈಟ್ ಥರನೂ ಆಗೋದು, ಆಮೇಲೆ ನಂಗೆ ತುಂಬ ಸುಸ್ತು ಥರನೂ ಅನಿಸ್ತಿರಲಿಲ್ಲ. ಸೊ ನಾವು ಡೈಟ್ ಮಾಡುವಾಗ ಏನು ಮಾಡ್ತೀವಿ, ತುಂಬ ಕಮ್ಮಿ ತಿಂದರೆ ಡೈಟ್ ಮಾಡ್ತಾಯಿವಿ, ತುಂಬ ಕಮ್ಮಿ ತಿಂದ ತಕ್ಷಣ ಸಣ್ಣ ಆಗಿಬಿಡ್ತೀವಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬಾ ಮಸಲ್ ಲಾಸ್ ಆಗುತ್ತೆ. ಎಷ್ಟು ಮಸಲ್ ಲಾಸ್ ಆಗುತ್ತೆ ಅಂದರೆ ನಿಮ್ಗೆ ವೀಕ್ನೆಸ್ ಆಗಿ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಸ್ಟ್ಯಾಮಿನಾ ಇರಲ್ಲ, ಎನರ್ಜಿ ಇರಲ್ಲ ಬಾಡಿಯಲ್ಲಿ. ಸೊ ತುಂಬಾ ಕಷ್ಟ ಆಗುತ್ತೆ ಆಯಿತಾ. ಸೊ ಡ್ರಾಸ್ಟಿಕ್ಕಾಗಿ ಏನು ಬಿಟ್ಬಿಡೋದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಈ ನಡುವೆ ಜಾಸ್ತಿ ನಾನು ಏನು ಯೂಟ್ಯೂಬಲ್ಲಿ ನೋಡ್ತಾ ಏನಂದರೆ ವೆಜಿಟೇಬಲ್ ಡಯಟ್, ಫ್ರೂಟ್ಸ್ ಡಯಟ್, ಸಿಂಗಲ್ ಐಟಮ್ಸಿಂದ ನಮಗೇನು ಫುಲ್ ಬ್ಯಾಲೆನ್ಸ್ಡ್ ಡಯಟ್ ಯಾವತ್ತೂ ನಮ್ಮ ಬಾಡಿಗೆ ಸಾಕಾಗಲ್ಲ. ಬರೀ ಫ್ರೂಟ್ಸ್ ನೀವು ತಿಂದಿದ್ರೆ ಅದು ಸಾಕಾಗಲ್ಲ, ಬರೀ ವೆಜಿಟೇಬಲ್ಸ್ ತಿಂದಿದ್ರೆ ಅದು ಸಾಕಾಗಲ್ಲ. ಗ್ರೇನ್ಸ್ ಆಗಲಿ, ಫಾರ್ ಎಕ್ಸಾಂಪಲ್ ಬೇಳೆ, ಇಲ್ಲ ಅಂತಂದರೆ ಕಡಲೆಬೇಳೆ, ಹೆಸರು ಬೇಳೆ, ಅದನ್ನೆಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡು ನಾವು ಹೆಂಗೆ ಡೈಟ್ನ ಫಾಲೋ ಮಾಡ್ತೀವಿ, ಅದು ತುಂಬಾ ಹೆಲ್ಪ್ ಆಗುತ್ತೆ ಆಯಿತಾ. ಆನಂತರ ನಾನು ಏನು ಮಾಡಿದೆ ಅಂತಂದರೆ, ನಾನು ಮಿನಿಮಮ್ 5,000 to 10,000 ಸ್ಟೆಪ್ಸ್ನ ಫಾಲೋ ಮಾಡ್ತಿದ್ದೆ ಆಯಿತಾ. 5,000 to 10,000 ಸ್ಟೆಪ್ಸ್ ಎವ್ರಿ ಡೇ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ಚೇಂಜಸ್ ನಾನು ಮಾಡ್ಕೊಂಡಿದ್ದು ಫೆಬ್ ಮಿಡಲಿಂದ ಆಯಿತಾ. ನಾನು ಸ್ಟೆಪ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಫೆಬ್ ಮಿಡಲಿಂದ. ಅಲ್ಲಿ ತನಕ ನಾನೇನು ಎಕ್ಸಸೈಸು ಮಾಡೋಕ್ಕೆ ಹೋಗ್ತಿರಲಿಲ್ಲ, ಸ್ಟೆಪ್ಸು ಮಾಡೋಕ್ಕೆ ಹೋಗ್ತಿರಲಿಲ್ಲ, ಕೌಂಟು ಮಾಡ್ತಿರಲಿಲ್ಲ. ಸೊ ನನ್ನ ಹತ್ರ ಈ ಸ್ಮಾರ್ಟ್ ವಾಚ್ ಇದೆ. ಸೊ ಸ್ಮಾರ್ಟ್ ವಾಚಲ್ಲಿ ನಾನು ಕೌಂಟ್ ಮಾಡ್ಕೊತೀನಿ, ಇಲ್ಲ ಮೊಬೈಲಲ್ಲಿ ಕೂಡ ಕೌಂಟ್ ಮಾಡ್ಕೊಬೋದು ನೀವು. ಸ್ಟೆಪ್ಸ್ ಕ್ಯಾಲ್ಕುಲೇಟರ್ ಆ್ಯಪ್ಸ್ ಕೂಡ ಸಿಗುತ್ತೆ. ಸೊ ಆ ಆ್ಯಪ್ಸ್ ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ನಾನು ಐಫೋನಲ್ಲಿ ಆಲ್ರೆಡಿ ಒಂದು ಹೆಲ್ತ್ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಅದರಲ್ಲಿ ಸ್ಟೆಪ್ಸ್ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಅದು ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಸ್ಮಾರ್ಟ್ ವಾಚ್ ಅಫೋರ್ಡಬಲ್ ಇದ್ದರೆ ನಿಮಗೆ ಅದ್ರ ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು ಆಯಿತಾ. ಸೊ ಸ್ಟೆಪ್ಸ್ ನಾನು ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಟೆರೆಸ್ ಮೇಲೆ ಸ್ಟೆಪ್ಸ್ ಆಲ್ಮೋಸ್ಟ್ 1 hour ನೀವು ಮಾಡಿದ್ರೆ 5,000 ಸ್ಟೆಪ್ಸ್ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಮೀಡಿಯಮ್ ಸ್ಪೀಡಲ್ಲಿ ನಡೆದ್ರೂ ಕೂಡ ಆರಾಮಾಗಿ 5,000 ಕಂಪ್ಲೀಟ್ ಮಾಡ್ಬೋದು ಆಯಿತಾ. ಆನಂತರ ನಾವು ಆಫೀಸಲ್ಲಿ ಹೋಗೋದು, ಅಲ್ಲಿ ಓಡಾಡೋದು ಎಲ್ಲ ವಾಚಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ, ಇಲ್ಲ ಮೊಬೈಲಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎವ್ರಿ ಡೇ 5,000 to 8,000 10,000 ಅಷ್ಟು ನಾನು ಕಂಪ್ಲೀಟ್ ಮಾಡ್ತಾಯಿರ್ತೀನಿ. ಸೊ ಮಿನಿಮಮ್ ಗೋಲ್ ನಂದು 5,000 ಇಟ್ಕೊತೀನಿ, ಯಾಕಂದರೆ 10,000 ಒಂದೊಂದ್ಸಲ ಆಗುತ್ತೆ, ಒಂದೊಂದ್ಸಲ ಆಗಲ್ಲ. ಸೊ ವೀಕೆಂಡ್ಸಲ್ಲಿ ನಾನು ಏನು ಮಾಡ್ತೀನಿ, ಆಚೆ ಪಾರ್ಕಿಗೆ ಹೋಗ್ತೀನಿ. ಸೊ ಪಾರ್ಕಲ್ಲಿ ಆರಾಮಾಗಿ 1.5 ಗಂಟೆ 2 hour ಆದರೆ ಆವಾಗ ಟೈಮ್ ಇರುತ್ತಲ್ವ. ಸೊ ಆವಾಗ ಆಟೋಮೆಟಿಕ್ಕಾಗಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ನೀವು ಮಿನಿಮಮ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ಇನ್ ಕೇಸ್ ನೀವು ವರ್ಕಿಂಗ್ ವುಮೆನ್ ಆಗಿಲ್ಲ ಅಂದರೆ, ಇಲ್ಲ ಮನೇಲೇ ಇರ್ತೀರಾ ಅಂತಂದರೆ ಮನೇಲೇ ಓಡಾಡಿ ಆಯಿತಾ. ಮನೆ ಒಳಗಡೆ ಓಡಾಡಿ, ಇಲ್ಲಾಂದರೆ ಟೆರೆಸ್ ಮೇಲೆ ಓಡಾಡಿ, ಇಲ್ಲ ಅಂತಂದರೆ ಮನೆ ಆಚೆ ಇರೋ ರೋಡ್ಸ್ ಮೇಲೆ ಓಡಾಡಿ. ಬಟ್ ಅಟ್ಲೀಸ್ಟ್ ಮಿನಿಮಮ್ ಸ್ಪೀಡೇ ಬೇಕಾಗುತ್ತೆ. ಜಾಸ್ತಿ ಸ್ಪ್ರಿಂಟ್ ವಾಕಿಂಗ್ ಮಾಡಬೇಕು ಅಂತ ಅವಶ್ಯಕತೆ ಏನಿಲ್ಲ, ಬಟ್ ಮಿನಿಮಮ್ ಆ್ಯಕ್ಟಿವಿಟಿ ಇರಲಿ ಅನ್ನೋಗೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ. ಸೊ ಈ ಥರ ನಾನು 5,000 to 10,000 ಸ್ಟೆಪ್ಸ್ ಎವ್ರಿ ಡೇ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಏನೇನು ತಿಂತಿರ್ತೀವಿ ಅದರಲ್ಲಿ ಕ್ಯಾಲರೀಸ್ ಕೌಂಟ್ ಮಾಡೋದು ತುಂಬಾ ಕಷ್ಟ. ತುಂಬ ಜನ ಏನು ಹೇಳ್ತಾರೆ, ಕ್ಯಾಲರೀಸ್ ಕೌಂಟ್ ಮಾಡಿ ನೀವೇನೇನು ಹಾಕೊತೀರ ಅದನ್ನೆಲ್ಲ ವೇ ಮಾಡಿ ತಿನ್ನಿ ಅಂತ. ನನ್ನ ಕಡೆ ಅದು ಪಾಸಿಬಲ್ ಇಲ್ಲ. ಸೊ ನಾನೇನು ಮಾಡಿದೆ ಅಂತಂದರೆ, ಒಂದು ಹೆಲ್ದಿಫೈ ಮೀ ಆ್ಯಪ್ ಅಂತ ಡೌನ್ಲೋಡ್ ಮಾಡಿಕೊಂಡೆ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ, ನಾವೇನೇನು ತಿಂತೀವಿ ಅದ್ರ ಫೋಟೋ ಅಪ್ಲೋಡ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕ್ಯಾಲರಿ ಕೌಂಟ್ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವೇನೇನು ತಿಂತೀರಾ ಅದನ್ನು ಮೇಲೆ ರೈಟಿಂಗಲ್ಲಿ ಕೊಟ್ಟರೆ ಅದು ಎಕ್ಸಾಕ್ಟಾಗಿ ನಿಮಗೆ ಕ್ಯಾಲರೀಸ್ ಹೇಳುತ್ತೆ. ಆನಂತರ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹೈಟಿಗೆ, ನನ್ನ ವೇಟಿಗೆ, ಆಮೇಲೆ ನಾವು ಎಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿವಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ಅದು ನಮಗೆ ಇಷ್ಟು ಕ್ಯಾಲರೀಸ್ ನೀವು ಫುಲ್ ಡೇ ತಿನ್ನಬೇಕು ಅಂತ ಹೇಳುತ್ತೆ ಆಯಿತಾ. ಫಾರ್ ಎಕ್ಸಾಂಪಲ್ 1,200 to 1,500 ಅಂತ ಒಂದು ರೇಂಜ್ ಅಂತ ಅಂದ್ಕೊಳ್ಳೋಣ. ಸೊ ಅದರಲ್ಲಿ ಏನು ಮಾಡಬೇಕಂತಂದರೆ, ಫುಲ್ 1,200 1,500 ತನಕ ನಾವು ತಿನ್ನಂಗಿಲ್ಲ, ಕ್ಯಾಲ್ರಿ ಡೆಫಿಸಿಟ್ ಆಗಿ ತಿನ್ನಬೇಕಾಗತ್ತೆ. ಹಾಗಂದರೆ 1,500 ಅಂತ ನಿಮಗೆ ಫಾರ್ ಎಕ್ಸಾಂಪಲ್ ಕ್ಯಾಲರೀಸ್ ನೀವು ತಿನ್ನಬೇಕು ಅಂತಂದರೆ ಅದಕ್ಕಿಂತ 200-300 ಗ್ರಾಮ್ ಅಷ್ಟು ನೀವು ಕಮ್ಮಿ ತಿನ್ನಬೇಕಾಗತ್ತೆ. ಸೊ ನಾನು ಇನಿಷಿಯಲ್ ಡೇಸಲ್ಲಿ ನಾನು ಏನು ಮಾಡಿದ್ದು ಅಂತಂದರೆ, ನಾನು 1,200 ಅಲ್ಲಿ 200-300 ಗ್ರಾಮು ಕಮ್ಮಿ ಮಾಡ್ತಿರಲಿಲ್ಲ, ಆಲ್ಮೋಸ್ಟ್ 50% ಅಷ್ಟು ಕಮ್ಮಿ ಮಾಡ್ತಿದ್ದೆ. 600 ಕ್ಯಾಲರೀಸ್ ಮಾತ್ರ ತಿನ್ನೋದು. ಡ್ರಾಸ್ಟಿಕ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಈ ಡೈಟ್ ಸ್ಟಾರ್ಟ್ ಮಾಡಿದಾಗ ಒಂದು ತಲೆಯಲ್ಲಿರುತ್ತೆ, ಇಮ್ಮಿಡಿಯೇಟಾಗಿ ವೆಯ್ಟ್ ಲಾಸ್ ಮಾಡಿಬಿಡ್ಬೇಕಪ್ಪ ಅಂತ. ಸೊ ನಾನು ಅದೇ ಫೇಸಿಂದನೇ ಸ್ಟಾರ್ಟ್ ಮಾಡಿದ್ದು, ತುಂಬ ಕಮ್ಮಿ ತಿಂತಿದ್ದೆ. ಬಟ್ ಡ್ರಾಸ್ಟಿಕ್ಲಿ ನಾನು ಇನ್ಕ್ರೀಸ್ ಮಾಡ್ತಾ ಹೋದೆ. ಜಾಸ್ತಿ ಫೈಬರ್ ಕಂಟೆಂಟ್ ಜಾಸ್ತಿ ತಿಂತಾಯಿನಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಪಾಲಕ್, ಗ್ರೀನ್ ವೆಜಿಟೇಬಲ್ಸ್ ಏನಿರುತ್ತಲ್ಲ, ಸೊ ಅದನ್ನೆಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡ್ತಾಯಿನಿ. ಯಾಕಂದರೆ ನಾವು ಹುಡುಗಿರು ಪೀರಿಯಡ್ಸ್ ಆಗುತ್ತೆ, ಸೊ ಆ ಟೈಮಲ್ಲಿ ಜಾಸ್ತಿ ಐರನ್ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ನಮ್ಮ ಬಾಡಿಗೆ. ಸೊ ಹಾಗಾಗಿ ನಾನು ಜಾಸ್ತಿ ಪಾಲಕ್ನ ಇನ್ಕ್ಲೂಡ್ ಮಾಡಿದ್ದೀನಿ ಡೈಟಲ್ಲಿ. ಏನೇ ತಿಂದ್ರೂ ಅದ್ರ ಸ್ವಲ್ಪ ಒಂದು ಪಾಲಕ್ ಹಾಕ್ತೀನಿ ಆಯಿತಾ. ಸೊ ಹೀಗೆ ನಾನು ಬ್ಯಾಲೆನ್ಸ್ಡ್ ಡೈಟಾಗೆ ನಾನು ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ಸೊ ಇನ್ನೊಂದು ವಿಷಯ ನಾನು ಮತ್ತೆ ಹೇಳೋಕ್ಕೆ,
ಜಾಸ್ತಿ ಪ್ರೋಟೀನ್ ತೊಗೊಳ್ಳಿ. ಅಟ್ಲೀಸ್ಟ್ 2 ಮೀಲ್ಸಲ್ಲಾದರೂ ಪ್ರೋಟೀನ್ಸ್ ತೊಗೊಳ್ಳಿ. ಅದರದ್ದು ಬ್ರೇಕ್ಫಾಸ್ಟ್, ಲಂಚ್ ಆಗ್ಬೋದು, ಇಲ್ಲ ಲಂಚ್ ಡಿನ್ನರ್ ಆಗ್ಬೋದು, ಆಯಿತಾ. ಸೊ ಬ್ರೇಕ್ಫಾಸ್ಟಲ್ಲಿ ಮೋಸ್ಟ್ಲಿ ನೀವು ಪ್ರೋಟೀನ್ ತೊಗೊಳ್ಳಿ, ಯಾಕಂದರೆ ಫುಲ್ ಡೇ ನಿಮ್ಗೆ ಎನರ್ಜಿ ಬೇಕಾಗುತ್ತೆ. ಪ್ರೋಟೀನ್ ತುಂಬಾ ಎನರ್ಜಿ ಕೊಡುತ್ತೆ. ಎಗ್ ಆಗ್ಬೋದು, ಚಿಕನ್ ಆಗ್ಬೋದು, ಇಲ್ಲ ಅಂತಂದರೆ ಫಿಶ್ ಆಗ್ಬೋದು, ಎಲ್ಲದರಲ್ಲೂ ನಿಮಗೆ ಪ್ರೋಟೀನ್ ಸಿಗುತ್ತೆ. ಪನ್ನೀರ್ ಆಗ್ಬೋದು, ಟೋಫು ಆಗ್ಬೋದು ವೆಜಿಟೇರಿಯನ್ಸ್ಗೆ, ಅದರಲ್ಲೂ ತುಂಬಾ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಸೊ ಆದಷ್ಟು ಪ್ರೋಟೀನ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಪ್ರೋಟೀನ್ ಫೈಬರ್ ಏನಿದೆ ಅಲ್ಲ, ಇದೇ ಮೇಯ್ನಾಗಿ ನಿಮ್ಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡೋದು, ಹಾಗೆ ಮಸಲ್ ಬಿಲ್ಡ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಇದು ನಾನು ಮೇಯ್ನಾಗೆ ಅಂದರೆ ಪ್ರೋಟೀನ್, ಫೈಬರ್ ಅದು ಜಾಸ್ತಿ ಕ್ವಾಂಟಿಟಿ ಇರುತ್ತೆ, ಕಾರ್ಬ್ಸ್ ಸ್ವಲ್ಪ ಕಮ್ಮಿ, ಅದನ್ನೇ ನಾನು ಫಾಲೋ ಮಾಡ್ತಿರೋದು ಡೈಟ್ನ, ಆಯಿತಾ. ಇದೆಲ್ಲ ಡೈಟ್ಗಳು ನಾನು ಮಾಡ್ತಾನೆ ಇದ್ದೀನಿ. ಪ್ಲಸ್ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತಂದರೆ ನಾನು ಎಕ್ಸಾಕ್ಟಾಗಿ ಸ್ಟ್ರಿಕ್ಟಾಗಿ ಕೂಡ ಮಾಡ್ತಿಲ್ಲ, ಆಯಿತಾ. ನಾನು ಇನ್ ಕೇಸ್ 10 ಗಂಟೆಯಿಂದ 5 ಗಂಟೆ ತನಕ ನಾನು ತಿಂತೀನಿ. ಇನ್ ಕೇಸ್ ಅದಕ್ಕಿಂತ ಮುಂಚೆನೇ ನಾನು ತಿಂದೆ, ಬೇಗನೆ ತಿನ್ನಬೇಕು ಅಂತ ಅನ್ಸಿದ್ರೆ 9:15ಗೆ ನಾನು ತಿಂದೆ ಅಂದರೆ 4:15 ತನಕನೂ ಒಂದು ತಿನ್ನೋದು ಇಟ್ಕೊತೀನಿ, ಆಯಿತಾ. ಅದಾದಮೇಲೆ ನಾನು ಏನೋ ತಿನ್ನೋಕ್ಕೆ ಹೋಗಲ್ಲ. ತಿನ್ಬೇಕಂತಂದ್ರೂ ಜಸ್ಟ್ ನೀರನ್ನ ಕುಡಿತೀನಿ, ಇಲ್ಲಾಂದರೆ ಗ್ರೀನ್ ಟೀ ಕುಡಿತೀನಿ, ಆ ಥರ ಕುಡಿತೀನಿ. ಬಟ್ 10 to 5 ಪ್ರಾಪರಾಗಿ ನಾನು ಫಾಲೋ ಮಾಡ್ಕೊತ ಬರ್ತಾಯಿದ್ದೀನಿ. ಇದು ಕೂಡ ತುಂಬಾ ಹೆಲ್ಪ್ ಮಾಡಿದೆ. ಮುಂಚೆ ಎಲ್ಲ ಏನಾಗ್ತಿತ್ತು, ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ತಿಂತಿದ್ನಲ್ಲ, ತುಂಬ ಗ್ಯಾಸ್ ಪ್ರಾಬ್ಲಮ್ಸ್ ಆಗಲಿ, ತುಂಬ ಇಶ್ಯೂಸ್ ಆಗ್ತಿತ್ತು. ಬಟ್ ಈ 10 to 5 ನಾನು ಏನು ತಿಂತಾಯಿನಲ್ಲ, ಸೊ ಅದು ತುಂಬಾ ಹೆಲ್ಪ್ ಮಾಡಿದೆ. ಸೊ ನೀವು ಮಧ್ಯಾಹ್ನದಿಂದ ರಾತ್ರಿ ತನಕನೂ ಮಾಡ್ಕೊಬೋದು, ಇಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕನೂ ಮಾಡ್ಕೊಬೋದು. 8:16 ವಿಂಡೋ ಅಂತ ಹೇಳ್ತೀವಿ ಇದಕ್ಕೆ. ಸೊ 16 hours ಫಾಸ್ಟಿಂಗ್ ಮಾಡೋದು, 8 hours ಮಾತ್ರ ತಿನ್ನೋದು, ಆಯಿತಾ. 10 to 5 ನಾನು ತಿಂತಾ ಬರ್ತಾಯಿದ್ದೀನಿ. ಸೊ ಇಷ್ಟು ತನಕ ನಾನು ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ವರ್ಕಿಂಗ್ ವುಮೆನ್ಸ್ ನೀವೇನಾದರೂ ಆಗಿದ್ರೆ ಅವಾಗ ಕೂಡ ಏನು ಮಾಡಿ ಅಂದರೆ ಬಾಕ್ಸ್ನ ಕ್ಯಾರಿ ಮಾಡಿ. ನಾನು ಏನು ಮಾಡ್ತೀನಿ, ಬೆಳಗ್ಗೆನೇ 3 ಮೀಲ್ಸ್ನ ಕುಕ್ ಮಾಡ್ಕೊಂಬಿಡ್ತೀನಿ, ಆಯಿತಾ. ಸೊ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಏನು ತಿನ್ನಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಆಫೀಸ್ ತೊಗೊಂಡು ಹೋಗ್ತೀನಿ, ಅಲ್ಲೇ ನಾನು ತಿನ್ಕೊತೀನಿ. ಸೊ ಪ್ರಾಪರಾಗಿ ಅದು ಫಾಲೋ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾನು ರಾತ್ರಿ ಅಂದರೆ ಸಂಜೆ ಏನು ನಾನು ತಿಂತೀನಲ್ಲ, ನಾರ್ಮಲಿ ಲೈಟ್ ಫುಡ್ಡೇ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಯಾಲೆಡ್ಸ್ ಆಗ್ಬೋದು, ಸೂಪ್ ಆಗ್ಬೋದು, ಸೊ ಆ ಥರ. ಬರೀ ಮಾರ್ನಿಂಗ್ ಆಮೇಲೆ ಆಫ್ಟರ್ನೂನ್ ಮಾತ್ರ ಪ್ರಾಪರ್ ಹೆವಿ ಲಂಚ್ ತೊಗೊತೀನಿ, ಹೆವಿ ಬ್ರೇಕ್ಫಾಸ್ಟ್ ಕೂಡ ತಿಂತೀನಿ. ಬಟ್ ಈವ್ನಿಂಗ್ ಸ್ಯಾಲೆಡ್ಸ್ ಆಮೇಲೆ ಸೂಪ್ನ ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ತೊಗೊಂಡು ಹೋಗ್ತೀನಿ. ಸೊ ಅಲ್ಲೇ ತಿಂತೀನಿ. ಸೊ ಹಾಗಾಗಿ ಈ 10 to 5 ಟೈಮಿಂಗ್ಸ್ ನಂಗೆ ತುಂಬಾ ಹೆಲ್ಪ್ ಮಾಡ್ತಿದೆ. ಸೊ ನೀವು ಅದಕ್ಕಿಂತ ಮುಂಚೆ ಏನೋ ತಿನ್ನಂಗಿದ್ರೆ ಬೇಗನೆ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಜಾಸ್ತಿನೂ ನೀವು ಮಾಡ್ಕೊಬೋದು. ಲೈಕ್ 10:14 hours ಫಾಸ್ಟ್ ಮಾಡೋದು, 10 hours ಮಾತ್ರ ತಿನ್ನೋದು. ಇನಿಷಿಯಲಾಗಿ ಸ್ಟಾರ್ಟ್ ಮಾಡೋಂಗಿದ್ರೆ ಹಾಗೂ ಮಾಡ್ಕೊಬೋದು. ಬಟ್ ನಾನು ಡೈರೆಕ್ಟಾಗಿ 8 to 16 hours ಸ್ಟಾರ್ಟ್ ಮಾಡಿದೆ. ಅದು ನಾನು ಸ್ಟಾರ್ಟ್ ಮಾಡಿದ್ದು ಮಾರ್ಚಿಂದನೇ. ನಾನು ಏನೇ ಚೇಂಜಸ್ ಮಾಡ್ಕೊಬೇಕಂದ್ರೂ ಮಾರ್ಚಿನ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಅದಕ್ಕಿಂತ ಮುಂಚೆ ಜಸ್ಟ್ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಿದ್ದೆ, ನನ್ನ ಬಾಡಿ ಜೊತೆ ಏನು ವರ್ಕ್ ಆಗುತ್ತೆ, ನಾವು ರೆಗ್ಯುಲರಾಗಿ ಏನು ತಿಂತಾಯಿವಿ ಅದನ್ನೇ ತಿನ್ಕೊಂಡ್ಬರ್ತಿದ್ದೆ. ಬಟ್ ಈ ಮಾರ್ಚಿಂದ ನಾನು ಎಕ್ಸಾಕ್ಟಾಗಿ ಆಲ್ಮೋಸ್ಟ್ 4 kgs ರೆಡ್ಯೂಸ್ ಮಾಡಿದ್ದು ಮಾರ್ಚಲ್ಲೇನೆ. ಸೊ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ಅಂದರೆ ವೇಯಿಂಗ್ ಮೆಷಿನ್ ಮೇಲೆ ನನ್ನ ವೆಯ್ಟ್ ಕೂಡ ಕಮ್ಮಿ ಆಗಿದೆ, ಪ್ಲಸ್ ಇಂಚಸ್ ಕೂಡ ಕಮ್ಮಿ ಆಗಿದೆ, ಪ್ಲಸ್ ನನ್ನ ಫೇಸಲ್ಲಿ ಏನು ಫ್ಯಾಟ್ ಕಾಣ್ತಿತ್ತಲ್ಲ ಅದು ಕೂಡ ರೆಡ್ಯೂಸ್ ಆಗಿದೆ. ಸೊ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಮುಖ ಹೀಗೆ ಕಾಣ್ತಿತ್ತು, ಬಟ್ ಇವಾಗ ಈ ಥರ ಕಾಣ್ತಿದೆ. ಸೊ ನೀವು ನನ್ನ ಇನ್ ಪರ್ಸನ್ ನೋಡಿದ್ರೆ ತುಂಬಾ ಚೇಂಜಸ್ ಅಂತ ಅನಿಸುತ್ತೆ. ನನಗೆ ಇನ್ ಪರ್ಸನ್ ಆಗಿ ತುಂಬ ಚೇಂಜಸ್ ಅಂತ ಅನಿಸುತ್ತೆ. ಯಾಕಂದರೆ ಇಂಚಸ್ ಲಾಸಸ್ ತುಂಬಾ ಆಗಿದೆ. ವಿತೌಟ್ ಎಕ್ಸಸೈಸಸ್ ಕೂಡ ನಾನು ಇಂಚಸ್ ಲಾಸ್ ಮಾಡಿದ್ದೀನಿ. ಮೊದಲಿನ ಬಟ್ಟೆಗಳು ಸ್ವಲ್ಪ ಡ್ರಾಸ್ಟಿಕ್ ಆಗಿ ಇಂಚಸ್ ಲಾಸ್ ಆಗಿದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸ್ವಲ್ಪ ಬಟ್ಟೆಯಲ್ಲಿ ಲೂಸ್ ಆಗ್ತಿರೋದು ಕಾಣ್ತಿದೆ. ಸೊ ಪ್ರೋಗ್ರೆಸ್ ಇರುವಾಗ ಆಬ್ವಿಯಸ್ಲಿ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ರೆಡ್ಯೂಸ್ ಮಾಡೋಣಪ್ಪ ಅಂತ. ಸೊ ಹಾಗಾಗಿ ಈ 90 days ವೆಯ್ಟ್ ಲಾಸ್ ಜರ್ನಿ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ಒಳ್ಳೆ ನಿದ್ದೆ ಬರುತ್ತೆ, ಬ್ರೇಕ್ ಆಗದಿರೋ ನಿದ್ದೆ ಬರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್, ಆಯಿತಾ. ನಿದ್ದೆ ಕರೆಕ್ಟಾಗಿ ಮಾಡಿ, 7 to 9 hours ಅಟ್ಲೀಸ್ಟ್ ನಿದ್ದೆ ಮಾಡಿ. ಇಲ್ಲಾಂದರೆ ತುಂಬ ಕಮ್ಮಿ ನಿದ್ದೆ ಮಾಡ್ತೀನಿ ಅಂತಂದರೆ ಮಿನಿಮಮ್ 6 hours ಅದು ನಿದ್ದೆ ಮಾಡಿ. ಲ್ಯಾಕ್ ಆಫ್ ಸ್ಲೀಪ್ ಕೂಡ ವೆಯ್ಟ್ ಗೇನ್ ಮಾಡುತ್ತೆ. ಸೊ ನಿಮಗೆ ವೆಯ್ಟ್ ಗೇನ್ ಏನೇನಾಗುತ್ತೆ ಅಂತ ನಾನು ಹೇಳ್ಬಿಡ್ತೀನಿ. ಸ್ಟ್ರೆಸ್ಸಿಂದ ವೆಯ್ಟ್ ಗೇನ್ ಆಗುತ್ತೆ, ಆಯಿತಾ. ಓವರ್ ವೀಟಿಂಗಿಂದ ವೆಯ್ಟ್ ಗೇನ್ ಆಗುತ್ತೆ. ಆಮೇಲೆ ಸ್ಲೀಪ್ಲೆಸ್ ನೈಟ್ಸಿಂದನೂ ವೆಯ್ಟ್ ಗೇನ್ ಆಗುತ್ತೆ. ಯಾಕಂದರೆ ರಾತ್ರಿ ತುಂಬಾ ಲೇಟಾಗಿ ಎದ್ದಿರೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ಅವಳೇ ಇದ್ದೆ,
ಬಟ್ ಇವಾಗ ಚೇಂಜಸ್ ಮಾಡ್ಕೊಂಡಿದ್ದೀನಿ ಲೈಫ್ ಸ್ಟೈಲಲ್ಲಿ. ಬಟ್ ಇದು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಲೈಫಲ್ಲಿ. ಸೊ ಇದೆಲ್ಲ ಟಿಪ್ಸ್ಗಳು ಖಂಡಿತವಾಗೂ ನೀವು ಫಾಲೋ ಮಾಡಿ. ಒಳ್ಳೆ ನಿದ್ದೆ, ಒಳ್ಳೆ ಊಟ, ಆಮೇಲೆ ಎಕ್ಸಸೈಸ್ ಮಾಡಂಗಿದ್ರೆ ಎಕ್ಸಸೈಸಸ್, ನಿಮ್ಗೆ ಟೈಮ್ ಇದ್ದರೆ ಎಕ್ಸಸೈಸ್ ಕೂಡ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಎಕ್ಸಸೈಸಸ್ ಕೂಡ ನಾನು ಮುಂದೆ ಇನ್ಕಲ್ಕೇಟ್ ಮಾಡ್ಕೊಳೋಣ ನನ್ನ ಲೈಫ್ ಸ್ಟೈಲಲ್ಲಿ ಅಂತ ಅನ್ಕೊತಾ ಇದ್ದೀನಿ. ಸೊ ಈ ರೀತಿ ನಾನು 90 ಡೇಸಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಇದೆಲ್ಲ ಟಿಪ್ಸ್ಗಳು ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ನಾನು ವೆಯ್ಟ್ ಲಾಸ್ ರೆಸಿಪೀಸ್ ಎಲ್ಲ ಖಂಡಿತವಾಗೂ ಫಾಲೋ ಮಾಡಿ, ಪಕ್ಕ ಹೆಲ್ಪ್ ಆಗುತ್ತೆ ನಿಮಗೆ, ಆಯಿತಾ? ಬೇರೆ ಏನೇ ನಿಮಗೆ ಕ್ವಶನ್ಸ್ ಇದ್ರೂ, ಏನೇ ಇದ್ರೂ ನಂಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಏನೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗೂ ನಾನು ನಿಮಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ವಿತೌಟ್ ಎಕ್ಸಸೈಸಸ್ ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ನಾನೇ ನಿಮ್ಮ ಎಕ್ಸಾಂಪಲ್. ಸೊ ತುಂಬ ಜನ ಅನ್ಕೊಂಡಿರ್ತಾರೆ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ, ಟೈಮ್ ಸಿಗ್ತಿಲ್ಲ ಅಂತ. ಟೈಮ್ ಸಿಗ್ತಿಲ್ಲ ಅನ್ನೋದ್ರ ಬಗ್ಗಿಂತ ಏನು ಮಾಡ್ಬೋದು ನಿಮ್ಗೆ ಸಿಕ್ಕಿರೋ ಟೈಮಲ್ಲಿ ಅಂತ ಯೋಚನೆ ಮಾಡಿ. ಖಂಡಿತವಾಗೂ ನಿಮಗೆ ಏನೋ ಡಿಫ್ರೆನ್ಸ್ ಕಾಣುತ್ತೆ, ರಿಸಲ್ಟ್ಸ್ ಕೂಡ ಕಾಣುತ್ತೆ. ಸೊ ಹಾಗಾಗಿ ಇರೋ ಟೈಮಲ್ಲೇ ಪ್ರಾಪರಾಗಿ ಡಿವೈಡ್ ಮಾಡಿಕೊಂಡು ಖಂಡಿತವಾಗೂ ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿ. ಖಂಡಿತವಾಗೂ ನಿಮ್ಗೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಸೊ ನನ್ನ ಈ ವೆಯ್ಟ್ ಲಾಸ್ ಜರ್ನಿಯಿಂದ ತುಂಬ ಜನ ಮೋಟಿವೇಟ್ ಆಗ್ತೀರಾ ಅಂತ ಅಂದ್ಕೊತೀನಿ. ಇವತ್ತಿಂದನೇ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ. ಎಲ್ಲ ಟಿಪ್ಸ್ನ ಏನೇನು ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿ. ಕನ್ಸಿಡರಬಲ್ ರಿಸಲ್ಟ್ಸ್ ನಿಮ್ಗೆ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗ್ಬೋದು. ಸೊ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಖಂಡಿತವಾಗೂ ಮರಿಬೇಡಿ. ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಪೋರ್ಟ್ ಮಾಡಿ. ಇನ್ನೂ ಈ ಥರ ಇನ್ಫಾರ್ಮೇಟಿವ್ ಆಗಿ, ಎಂಟರ್ಟೈನಿಂಗ್ ಆಗಿ ಕಾಂಟೆಂಟ್ನ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.